ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಎಡುತ್ತಾ ಇದೆಯಾ ನಟ ದರ್ಶನ್ ಅವರ ಲೀಗಲ್ ಫೈಟ್? ಹೀಗೊಂದು ಅನುಮಾನ ಸೃಷ್ಟಿಯಾಗಿರೋದು ಯಾಕೆ ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಆರಂಭದಿಂದಲೂ ಕೂಡ ನಮ್ಮದಂಥ ವಕೀಲರು ಅರ್ಧದಲ್ಲೇ ಕೈಬಿಟ್ಟು ಹೋದ್ರಾ ಅಥವಾ ದರ್ಶನ್ ಅವರೇ ಹೊಸ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದಾರಾ? ಇದು ಗೊಂದಲ ಮೂಡಿಸುವ ನಡೆ ಒಂದು ಕಡೆ. ಸ್ಯಾಂಡಲ್ವುಡ್ ದಾಸನ ಜೈಲು ವಾಸಕ್ಕೆ ಈಗ 2 ವರ್ಷಗಳು ಕೂಡ ಕಳೆದಿರೋದು ಸುಪ್ರೀಂ ಕೋರ್ಟ್ ವಿಧಿಸಿರ್ತಕ್ಕಂಥ ಕಠಿಣ ಷರತ್ತುಗಳಿಂದಾಗಿ ದರ್ಶನ್ ಒಂದು ಕಡೆ ಗೊಂದಲಕ್ಕೂ ಕೂಡ ಈಡಾಗಿರೋದು. ಈ ಬೆನ್ನಲ್ಲೇ ದರ್ಶನ್ ಟೀಮ್ಗೆ ಈಗ ಹೊಸ ಎಂಟ್ರಿ ಆಗಿದೆ. ರಾಜ್ಯದ ಅತ್ಯಂತ ಹಿರಿಯ ಮತ್ತು ಪ್ರಭಾವಿ ಕ್ರಿಮಿನಲ್ ಲಾಯರ್ ಹಷ್ಮತ್ ಪಾಷಾ ಅವರ ಎಂಟ್ರಿ. ಇದೊಂದು ಕೇವಲ ವಕೀಲರ ಬದಲಾವಣೆನ ಅಥವಾ ಜೈಲಿನಿಂದ ಹೊರಗೆ ಬರಲಿಕ್ಕೆ ದರ್ಶನ್ ಹೂಡಿರ್ತಕ್ಕಂಥ ಬ್ರಹ್ಮಾಸ್ತ್ರನ, ಅದರ ಕುರಿತಾಗಿ ಕೂಡ ಚರ್ಚೆ ಮಾಡೋಣ. ಇದಕ್ಕೂ ಮುನ್ನ ದರ್ಶನ್ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ಅದೇನು ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಈ ವಿಡಿಯೋ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೃತ್ಯದ ಪ್ರಕರಣದಲ್ಲಿ ಏಟು ಆರೋಪಿ ದರ್ಶನ್ ತೂಗುದೀಪ್ ಈಗ ಹೊಸದೊಂದು ಕಾನೂನು ವ್ಯೂಹವನ್ನು ಎಣಿತಾ ಇದ್ದಾರೆ. ಈವರೆಗೆ ದರ್ಶನ್ ಪರ ವಾದ ಮಂಡಿಸ್ತಾ ಇದ್ದಂಥ ವಕೀಲ ಎಸ್ ಸುನಿಲ್ ಕುಮಾರ್ ಇದ್ದಕ್ಕಿದ್ದಂತೆ ಕೇಸ್ನಿಂದ ಹಿಂದೆ ಸರಿದಿದ್ದಾರೆ. ಕಕ್ಷಿದಾರರಿಂದ ಸೂಕ್ತ ಸಹಕಾರ ಸಿಗ್ತಾ ಇಲ್ಲ, ಸೂಚನೆಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ಗೆ ಮೆಮೊ ಕೊಟ್ಟು ಸುನಿಲ್ ಕುಮಾರ್ ಹೊರ ನಡೆದಿರೋದು ಹಲವು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ. ಆದರೆ ವಿಮರ್ಶಾತ್ಮಕವಾಗಿ ನೋಡಿದ್ರೆ ಇದು ಸುನಿಲ್ ಕುಮಾರ್ ಅವರ ಸ್ವಯಂ ನಿರ್ಧಾರಕ್ಕಿಂತ ಹೆಚ್ಚಾಗಿ ದರ್ಶನ್ ಕಾನೂನು ತಂಡದ ತಂತ್ರಗಾರಿಕೆಯ ಭಾಗ ಅಂತಲೂ ಕೂಡ ಕರೀತಾ ಇದ್ದಾರೆ. ಏಕೆಂದರೆ ಸುನಿಲ್ ಕುಮಾರ್ ನಿರ್ಗಮಿಸಿದ ಕೆಲವೇ ಗಂಟೆಗಳಲ್ಲಿ ಎಂಟ್ರಿ ಆಗಿದ್ದು ಹಿರಿಯ ವಕೀಲ ಹಷ್ಮತ್ ಪಾಷಾ ಅವರು. ನೋಡಿ, ಏನು ಕಾರಣಗಳಿರ್ಬೋದು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ನೋಡ್ತಾ ಹೋಗೋಣ. ಒಂದು, ಸುಪ್ರೀಂ ಕೋರ್ಟ್ ವಿಧಿಸಿರ್ತಕ್ಕಂಥ ಕಠಿಣ ಗಡುವು. ಕಳೆದ ಮೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ 1 ವರ್ಷದೊಳಗೆ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಮುಗಿಯೋವರೆಗೂ ದರ್ಶನ್ಗೆ ಜಾಮೀನಿಲ್ಲ ಅಂತ ಕಠಿಣ ಆದೇಶವನ್ನು ಕೊಟ್ಟಿದೆ. ಹಳೆ ತಂಡಕ್ಕೆ ಈ ಗಡುವನ್ನು ಮುರಿಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಒಂದು ಪಾಯಿಂಟು. ಇನ್ನು ಮಂದಗತಿಯ ವಿಚಾರಣೆ ನಡೀತಾ ಇದೆ. 7 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ನಡೆದಿದೆ. ಇದೇ ವೇಗದಲ್ಲಿದ್ದರೆ ದರ್ಶನ್ ವರ್ಷಗಟ್ಟಲೆ ಜೈಲಿನಲ್ಲೇ ಇರಬೇಕಾಗತ್ತೆ ಅನ್ನೋದನ್ನು ಅರಿತು ಈ ಬದಲಾವಣೆ ಕೂಡ ಮಾಡಲಾಗಿದೆ. ಯಾಕೆ ಅನ್ನೋದನ್ನು ಕೂಡ ಹೇಳ್ತೀನಿ. ನೋಡಿ, ಒಂದು ಕ್ರಾಸ್ ಎಕ್ಸಾಮಿನೇಷನ್ ತಜ್ಞ ಹಷ್ಮತ್ ಪಾಷಾ ಅವರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಇಡೀ ಎಲ್ಲ ಸಾಕ್ಷಿಗಳನ್ನು ಉಲ್ಟಾ ಸೀದಾ ವಿಚಾರಣೆ ಮಾಡೋದ್ರಲ್ಲಿ, ಅಂದರೆ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಅಪ್ರತಿಮ ನಿಪುಣರು, ತಜ್ಞರು. ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನು ಸುಳ್ಳು ಅಂತ ಹೇಳಿ ಸಾಬೀತುಪಡಿಸೋದೇ ಇವರ ಮುಖ್ಯ ಗುರಿ ಆಗಿರ್ಬೋದು. ಹಾಗಾಗಿ ಹಷ್ಮತ್ ಪಾಷಾ ಅವರು ವಕಾಲತ್ತು ವಹಿಸ್ಕೊಳ್ತಾ ಇದ್ದ ಹಾಗೆ ದರ್ಶನ್ ಕ್ಯಾಂಪ್ನಲ್ಲಿ ದೊಡ್ಡ ಸಂಚಲನ ಶುರುವಾಗಿರೋದು. ಪಾಷಾ ಅವರ ಮೊದಲ ಹೆಜ್ಜೆಯಾಗಿಯೇ ಅವರು ಬರ್ತಾ ಇದ್ದ ಹಾಗೆ ಸುಪ್ರೀಂ ಕೋರ್ಟ್ಗೆ ವಿಶೇಷ ಮಾರ್ಪಾಡು ಅರ್ಜಿ, ಮಾಡಿಫಿಕೇಷನ್ ಪಿಟಿಷನನ್ನು ಸಲ್ಲಿಸಿರೋದು. ಸುಪ್ರೀಂ ಕೋರ್ಟ್ ವಿಧಿಸಿರ್ತಕ್ಕಂಥ ಈ 1 ವರ್ಷದ ಕಠಿಣ ಅವಧಿಯ ಷರತ್ತನ್ನು ಸಡಿಲಗೊಳಿಸಬೇಕು ಮತ್ತು ದಿನನಿತ್ಯದ ವಿಚಾರಣೆಯ ಅವಧಿಯನ್ನು ಕಡಿತಗೊಳಿಸಬೇಕು ಅನ್ನೋದು ಈ ಅರ್ಜಿಯ ಮುಖ್ಯ ಸಾರ. ಈ ಮುಖಾಂತರವಾಗಿ ಕೆಳ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ವಿಚಾರಣೆ ನಡೀತಾ ಇರಬೇಕಾದ್ರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮುಖಾಂತರವಾಗಿ ಮಧ್ಯಂತರ ಜಾಮೀನನ್ನು ಪಡೆಯಲಿಕ್ಕೆ ಹೊಸ ಹಾದಿಯನ್ನು ಹುಡುಕಲಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿಯವರೆಗೂ ಕೂಡ 1 ವರ್ಷದವರೆಗೂ ದರ್ಶನ್ ಹೊರಗೆ ಬರೋದೇ ಇಲ್ಲ ಅನ್ನೋ ಥರದಲ್ಲಿ ಎಲ್ಲರೂ ಕೂಡ ಆಲೋಚನೆ ಮಾಡ್ತಾಯಿದ್ವಿ. ಯಾಕೆಂದರೆ ಸುಪ್ರೀಂ ಕೋರ್ಟ್ನ ಆದೇಶ. ಈಗ ಒಂದು ಭರವಸೆ, ಒಂದು ನಿರೀಕ್ಷೆಗಳನ್ನು ಇಟ್ಕೊಳ್ಬೋದು. ನಮಗೆಲ್ಲೋ ಒಂದು ಕಡೆ ಟನಲ್ ಎಂಡಲ್ಲಿ ಯಾವುದೋ ಒಂದು ಬೆಳಕು ಕಾಣ್ತಾ ಇದೆ ಅನ್ನೋ ಥರದಲ್ಲಿ ಇದೆಯಲ್ಲ, ಆ ಥರದ ಬೆಳಕನ್ನು ನಾವು ಇಲ್ಲಿ ಕಾಣ್ತಾ ಇರೋದು. ಏನು ಬೇಕಾದರೂ ಆಗ್ಬೋದು ದರ್ಶನ್ ಕೇಸ್ನಲ್ಲಿ. ನೋಡಿ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಬಳಿ CCTV ದೃಶ್ಯಾವಳಿಗಳಿದ್ದಾವೆ, DNA ವರದಿ ಸೇರಿದಂತೆ ಬಲವಾದಂಥ ಸಾಕ್ಷ್ಯಗಳಿದ್ದಾವೆ. ಇಂಥ ಸಂದರ್ಭಗಳಲ್ಲಿ ನಮಗೆ ಪೆನ್ಡ್ರೈವ್ ವಿಚಾರ ಸೆನ್ಸೇಷನನ್ನು ಹುಟ್ಟುಹಾಕಿರೋದು. ಈ ಟೈಮ್ನಲ್ಲೇ ವಕೀಲರನ್ನು ಬದಲಾಯಿಸೋದು ದರ್ಶನ್ ಪಾಲಿಗೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ ಆಗಿತ್ತು. ಅದಕ್ಕೋಸ್ಕರವಾಗಿ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಷ್ಮತ್ ಪಾಷಾ ಅವರ ಅನುಭವ ದರ್ಶನ್ಗೆ ಕಾನೂನು ಬಲವನ್ನು ಕೊಡಬಹುದು. ನಿಜ, ಯಾಕೆಂದರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು. ಈ ಹೊಸ ವಕೀಲರ ಬ್ರಹ್ಮಾಸ್ತ್ರ ದರ್ಶನ್ ಅವ್ರನ್ನ ಜೈಲಿನಿಂದ ಹೊರ ತರುತ್ತಾ ಅಥವಾ ಪ್ರಾಸಿಕ್ಯೂಷನ್ ಸಾಕ್ಷಿಗಳ ಮುಂದೆ ಈ ವ್ಯೂಹ ಕೂಡ ಉಡಿ ಸಾಗುತ್ತಾ? ಅದಕ್ಕೆ ಕಾಲ ಉತ್ತರ ಕೊಡುತ್ತೆ. ವಕೀಲ ಎಸ್ ಸುನಿಲ್ ಕುಮಾರ್ ಮತ್ತು ಅವರ ಜೂನಿಯರ್ ವಕೀಲ ಶೋಭಿತ್ ಅವರು ಕೇವಲ ದರ್ಶನ್ ಮಾತ್ರ ಅಲ್ಲ, ಪ್ರಕರಣದ ಇತರ ಪ್ರಮುಖ ಆರೋಪಿಗಳಾದಂಥ ಲಕ್ಷ್ಮಣ್ ಮತ್ತು ನಾಗರಾಜ್ ಪರವಾಗಿಯೂ ಕೂಡ ವಕಾಲತ್ತು ವಹಿಸಿದರು. ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಈ ಥರ ನಿಮಗೆ ಹೊಸ ವಕೀಲರು ವಕಾಲತ್ತು ಹಾಕಿದ್ದಾರೆ, ಓಕೆನಾ ಅಂತ. ಅದಕ್ಕೆ ಗೊತ್ತಿರುತ್ತೆ ಫಾರ್ಮಾಲಿಟೀಸ್ ಏನೇನಾಗಿದೆ, ಏನು ನಡೀತಾ ಇದೆ ಅಂತ. ದರ್ಶನ್ ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಓಕೆ ಹೌದಾ
ಪಾಷಾ ಅವ್ರು ಬಂದಿದ್ದಾರಾ, ನಾವು ಕುಟುಂಬದವರೊಂದಿಗೆ ಚರ್ಚೆ ಮಾಡಿ ತಿಳಿಸ್ತೀವಿ ಅನ್ನೋ ಥರದಲ್ಲಿ. ಇವೆಲ್ಲವೂ ಕೂಡ ಸ್ಕ್ರಿಪ್ಟೆಡ್. ಓಕೆ, ಮುಂದೆ ನಾನು ಇನ್ನೊಂದಿಷ್ಟು ಮಾಹಿತಿಗಳನ್ನು ಹೇಳಲೇಬೇಕು. ನೋಡಿ, ಕಕ್ಷಿದಾರರಿಂದ ಅಂದರೆ ಆರೋಪಿಗಳಿಂದ ಪ್ರಕರಣದ ಮುಂದಿನ ನಡೆಗಳ ಬಗ್ಗೆ ಸೂಕ್ತ ಸೂಚನೆಗಳು, ಸ್ಪಷ್ಟನೆಗಳು, ಕಾನೂನಾತ್ಮಕವಾದಂಥ ಸಹಕಾರ ಸಿಗ್ತಾ ಇಲ್ಲ ಅನ್ನೋ ಕಾರಣವನ್ನು ಕೊಟ್ಟು 59ನೇ CCH ಸೆಷನ್ಸ್ ನ್ಯಾಯಾಲಯಕ್ಕೆ ಅಧಿಕೃತ ಮೆಮೊ ಸಲ್ಲಿಸಿ ಸುನೀಲ್ ಕುಮಾರ್ ಅವರು ನಿವೃತ್ತಿ ಘೋಷಣೆ ಮಾಡಿದ್ದು. ಸುನೀಲ್ ಕುಮಾರ್ ಅವರು ಹಿಂದೆ ಸರಿತಾ ಇದ್ದ ಹಾಗೆ ಕೋರ್ಟ್ ದರ್ಶನ್ ಅವರಿಗೆ ನಿಮ್ಮ ಪರವಾಗಿ ಹಿರಿಯ ವಕೀಲ ಅಹ್ಮದ್ ಪಾಷಾ ಅವರು ವಕಾಲತ್ ಹಾಕಿದ್ದಾರೆ ಅಂತ ಅಫಿಷಿಯಲ್ ಆಗಿ ಹೇಳಿಬಿಟ್ಟಿದೆ. 1 ವರ್ಷದ ದೀರ್ಘಾವಧಿಯ ಷರತ್ತನ್ನು ಪರಿಶೀಲನೆ ಮಾಡಿ ವಿಚಾರಣಾ ಅವಧಿಯ ಗಡುವನ್ನು ಕಡಿತಗೊಳಿಸಬೇಕು ಅಂತ ಈಗ ಹಾಕಿರ್ತಕ್ಕಂಥ ಹೊಸ ಅರ್ಜಿಯಲ್ಲೂ ಕೋರಲಾಗಿರೋದು. ವಿಚಾರಣೆ ಬೇಗ ಮುಗಿದ್ರೆ ದರ್ಶನ್ ಅವರಿಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮುಖಾಂತರವಾಗಿ ನಿಯಮಿತ ಜಾಮೀನು ಪಡೀಲಿಕ್ಕೆ ದಾರಿ ಸುಲಭ ಆಗುತ್ತೆ ಅನ್ನೋದೇ ಈ ಹೊಸ ವಕೀಲರ ಲೆಕ್ಕಾಚಾರ. ನೋಡಿ, ಇನ್ನೊಂದಿಷ್ಟು ಕಾನೂನು ತಂತ್ರಗಳೇನಿರಬಹುದು ಅನ್ನೋದನ್ನು ಕೂಡ ಸ್ವಲ್ಪ ವಿಮರ್ಶಾತ್ಮಕವಾಗಿ ನೋಡೋದಾದರೆ, ಪ್ರಸ್ತುತ ನಡೀತಾ ಇರ್ತಕ್ಕಂಥ ವಿಚಾರಣೆ ವೇಗ 7 ತಿಂಗಳು ಕಳೆದರೂ 10 ಸಾಕ್ಷಿಗಳ ವಿಚಾರಣೆ. ಇದೇ ವೇಗ ಮುಂದುವರೆದ್ರೆ ದರ್ಶನ್ ವರ್ಷಗಟ್ಟಲೆ ಜೈಲಿನಲ್ಲಿ ಇರಬೇಕಾಗತ್ತೆ. ಕಾನೂನಾತ್ಮಕವಾಗಿ ಆ ಹಾದಿಯನ್ನು ಸಡಿಲಗೊಳಿಸ್ಕೊಳ್ಬೇಕು ಅನ್ನೋದೇ ದರ್ಶನ್ ಅವರ ಉದ್ದೇಶ. ಈಗ ಸುಪ್ರೀಂ ಕೋರ್ಟ್ ವಿಧಿಸಿರ್ತಕ್ಕಂಥ 1 ವರ್ಷದವರೆಗೆ ಅಥವಾ 60 ಪ್ರಮುಖ ಸಾಕ್ಷ್ಯಗಳ ವಿಚಾರಣೆ ಮುಗಿಯೋವರೆಗೂ ಜಾಮೀನಿಲ್ಲ ಅನ್ನೋ ಆದೇಶ ದರ್ಶನ್ ಪಾಲಿಗೆ ಒಂದು ಟೆಕ್ನಿಕಲ್ ಲಾಕ್ ಆಗಿತ್ತು. ಅಂದರೆ ಕಾನೂನು ಬಂಧನ, ನೀವು ಏನು ಮಾಡಿದ್ರೂ ಹೊರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಆದೇಶ ಇರೋವರೆಗೂ ಕೂಡ ನೀವು ಕರ್ನಾಟಕ ಹೈಕೋರ್ಟ್ಗೂ ಹೋಗೋ ಹಾಗಿಲ್ಲ, ಕೆಳ ನ್ಯಾಯಾಲಯವಾಗಲಿ ದರ್ಶನ್ಗೆ ಜಾಮೀನು ನೀಡೋ ಧೈರ್ಯ ಮಾಡೋ ಹಾಗಿಲ್ಲ. ಹಾಗಾಗಿ ಈ ಮಾರ್ಪಾಡು ಅರ್ಜಿ ಮುಖಾಂತರವಾಗಿ 1 ವರ್ಷದ ಕಠಿಣ ಷರತ್ತನ್ನು ಬ್ರೇಕ್ ಮಾಡಿಬಿಟ್ರೆ, ಸುಪ್ರೀಂ ಕೋರ್ಟ್ನಿಂದಲೇ ಅದನ್ನು ಸಡಿಲಗೊಳಿಸ್ಬಿಟ್ರೆ, ನೀವು ಒಮ್ಮೆ ಸುಪ್ರೀಂ ಕೋರ್ಟ್ನಿಂದ ಈ ಷರತ್ತನ್ನು ಸಡಿಲಗೊಳಿಸ್ಕೊಂಡು ಬಂದುಬಿಟ್ರೆ ಸಾಕು, ದೇಶದ ಯಾವುದೇ ಕೆಳ ನ್ಯಾಯಾಲಯದಲ್ಲಿ ನಿಯಮಿತ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸಲಿಕ್ಕೆ ದರ್ಶನ್ ಟೀಮ್ಗೆ ಒಂದು ಕಾನೂನು ಮುಕ್ತ ಅವಕಾಶ ಸಿಗುತ್ತೆ. ಅದನ್ನು ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಈಗ ಅಹ್ಮದ್ ಪಾಷಾ ಕ್ರಾಸ್ ಎಕ್ಸಾಮಿನೇಷನ್ ವ್ಯೂಹವನ್ನು ಹೆಣಲಿಕ್ಕೆ ಸಿದ್ಧರಾಗಿರೋದು. ನಿಮಗೆ ಹಿರಿಯ ವಕೀಲ ಅಹ್ಮದ್ ಪಾಷಾ ಅವರು ಕ್ರಿಮಿನಲ್ ಪ್ರಕರಣಗಳಲ್ಲಿ ತನಿಖಾಧಿಕಾರಿಗಳು ಹಾಗೂ ಪ್ರಮುಖ ಸಾಕ್ಷಿಗಳನ್ನು ಉಲ್ಟಾ ಸೀದಾ ಪ್ರಶ್ನೆ ಮಾಡೋದರಲ್ಲಿ ಬಹಳ ನಿಪುಣರು ಅಂತ ನಾನು ಆರಂಭದಲ್ಲೇ ಹೇಳಿದೆ. ಹಾಗಾಗಿ ಹಳೆ ತಂಡ ಕೋರ್ಟ್ನ ಒಳಗೆ ಮತ್ತು ಹೊರಗೆ ಮಾಧ್ಯಮಗಳ ವಿಪರೀತ ಚರ್ಚೆಗೆ ಒಳಗಾಗಿದ್ದನ್ನು ಗಮನಿಸ್ತಾ ಇದ್ದೀರಿ. ಆದರೆ ಅಹ್ಮದ್ ಪಾಷಾ ಅವರ ತಂಡ ಕೇವಲ ಕಾನೂನಿನ ತಾಂತ್ರಿಕ ಅಂಶಗಳ ಮೇಲೆ ಮಾತ್ರ ಗಮನ ಹರಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಮಾಧ್ಯಮಗಳ ಈ ಮೀಡಿಯಾ ಟ್ರಯಲ್ ವಿರುದ್ಧ ಕಠಿಣ ನಿಲುವು ತಳೆದಿರೋದ್ರಿಂದ ಕಾನೂನಾತ್ಮಕವಾಗಿ ಮಾತ್ರ ನಾವು ಕೇಸನ್ನು ಗೆಲ್ಲಕ್ಕೆ ಸಾಧ್ಯ ಅನ್ನೋ ಥರದಲ್ಲೇ ಈ ಹೊಸ ನಾಯಕತ್ವ, ಹೊಸ ಲೀಡರ್ಶಿಪ್ ಏನಿದೆ ಅದು ನೆರವಾಗುತ್ತೆ ದರ್ಶನ್ಗೆ ಅನ್ನೋ ಥರದ ಚರ್ಚೆ. ಈಗ ದರ್ಶನ್ ಅವರ ಈ ಹೊಸ ಕಾನೂನು ನಡೆ ಅತ್ಯಂತ ಚಾಣಾಕ್ಷತನದಿಂದಲೇ ಕೂಡಿದೆ. ಯಾಕೆಂದರೆ ಹಳೆಯ ವಕೀಲರು ಕೇವಲ ಸ್ಥಳೀಯ ನ್ಯಾಯಾಲಯದ ಮಟ್ಟದಲ್ಲಿ ಹೋರಾಡ್ತಾಯಿದ್ರು. ಈಗ ಹೊಸ ಹಿರಿಯ ವಕೀಲರ ತಂಡ ನೇರವಾಗಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಮತ್ತೊಂದು ಈ ರಂಗೋಲಿ ಕೆಳಗೆ ನುಸಿಯೋದು ಅಂತಾರಲ್ಲ, ಆ ಥರದ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿರೋದು. ಸುಪ್ರೀಂ ಕೋರ್ಟ್ ಆದೇಶದ ಬುಡಕ್ಕೆ ಕೈ ಹಾಕಿರೋದು. ಒಂದು ವೇಳೆ ಸುಪ್ರೀಂ ಕೋರ್ಟ್ನ ಈ ಅರ್ಜಿಯನ್ನು ಪುರಸ್ಕರಿಸಿದ್ರೆ ದರ್ಶನ್ ಜೈಲಿನಿಂದ ಹೊರಬರೋ ಸಾಧ್ಯತೆ 80% ಹೆಚ್ಚಾಗುತ್ತೆ. ಹೌದು, ಯಾಕೆಂದರೆ ನಟ ದರ್ಶನ್ ತುಗುದೀಪ್ ಅವರ ಈ ಹೊಸ ಕಾನೂನು ನಡೆ ಕೇವಲ ವಕೀಲರ ಬದಲಾವಣೆ ಅಲ್ಲ, ಬದಲಿಗೆ ಜೈಲಿನ ಕಬ್ಬಿಣದ ಕದಗಳನ್ನು ಮುರಿದು ಹೊರಗೆ ಬರಲಿಕ್ಕೆ ಹೆಣೆದಿರ್ತಕ್ಕಂಥ ಅತ್ಯಂತ ಚಾಣಾಕ್ಷ ಮಾಸ್ಟರ್ ಪ್ಲ್ಯಾನ್. ಸುಪ್ರೀಂ ಕೋರ್ಟ್ ವಿಧಿಸಿದಂಥ 1 ವರ್ಷದ ಕಠಿಣ ಷರತ್ತಿನ ಬುಡಕ್ಕೆ ಕೈ ಹಾಕಿರ್ತಕ್ಕಂಥ ಹಿರಿಯ ವಕೀಲ ಅಹ್ಮದ್ ಪಾಷಾ ಕಾನೂನಿನ ಜಟಿಲ ತಂತ್ರಗಳ ಮುಖಾಂತರವಾಗಿ ದರ್ಶನ್ ಪಾಲಿಗೆ ಒಂದು ಹೊಸ ಆಶಾಕಿರಣವನ್ನು ಮೂಡಿಸ್ತಾ ಇದ್ದಾರೆ. ಆದರೆ ಕಣ್ಣೆದುರಿಗಿರ್ತಕ್ಕಂಥ ಸತ್ಯವನ್ನಂತೂ ಯಾರೂ ಅಲ್ಲಗಳೆಯುವಂತಿಲ್ಲ. ಯಾಕೆಂದರೆ ಚಿತ್ರದುರ್ಗದ ಸಾಮಾನ್ಯ ಯುವಕ ರೇಣುಕಾಸ್ವಾಮಿ ಭೀಕರ ಕೃತ್ಯ ನಡೆದೀಗಾಗಲೇ 2 ವರ್ಷ ಕಳೆದಿದ್ದಾವೆ. ಪ್ರಾಸಿಕ್ಯೂಷನ್ ಬಳಿ ಇರತಕ್ಕಂಥ ಎಲ್ಲ ಆಧಾರಗಳನ್ನು ನೋಡಿದಾಗ ಸಾಕ್ಷ್ಯಗಳ ಬಲವಾದ ಕೋಟೆನೇ ಇದೆ. ಈ ತಾಂತ್ರಿಕ ಸಾಕ್ಷ್ಯಗಳ ಮಹಾಕೋಟೆಯನ್ನು ಧೂಳಿಪಟ ಮಾಡಲಿಕ್ಕೆ ಅಹ್ಮದ್ ಪಾಷಾ ಅವರ ಅನುಭವದ ಬ್ರಹ್ಮಾಸ್ತ್ರಕ್ಕೆ ಸಾಧ್ಯವಾಗುತ್ತಾ? ಅಥವಾ ಸುಪ್ರೀಂ ಕೋರ್ಟ್ ಈ ಮಾರ್ಪಾಡು ಅರ್ಜಿಯನ್ನು ವಜಾಗೊಳಿಸಿಬಿಟ್ರೆ ದರ್ಶನ್ ಜೈಲು ವಾಸವನ್ನು ಮತ್ತಷ್ಟು ಸುದೀರ್ಘಗೊಳಿಸುತ್ತಾ? ಇದು ಒಂದು ರೀತಿಯ ಕಾನೂನಿನ ಚದುರಂಗದ ಆಟ. ದಾಸನ ಮುಂದಿನ ನಡೆ ಏನಾಗುತ್ತೆ ಅನ್ನೋದನ್ನು ನಾವಷ್ಟೇ ಅಲ್ಲ, ಇಡೀ ಕರ್ನಾಟಕ ಕುತೂಹಲದಿಂದ ಕಾಯ್ತಾ ಇದೆ. ನೋಡೋಣ ಏನಾಗಬಹುದು ಅನ್ನೋ ಥರದ ವಿಶ್ಲೇಷಣೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ನಿರಂತರ ಸುದ್ದಿಗಳಿಗೆ ನಮ್ಮ ವಾಹಿನಿಯನ್ನು ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದ.